ಹೇ ಎವ್ರಿವನ್, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ. ಇವತ್ತಿನ ವೀಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಲಿರಿಕ್ ವೀಡಿಯೋ ಯಾವ ಥರ ಮಾಡೋದಂತ. ಸೊ ಇನ್ಸ್ಟಾಗ್ರಾಮಲ್ಲಿ ನೀವು ನೋಡಿರ್ತೀರ ಲಿರಿಕ್ ವೀಡಿಯೋ. ಸೊ ಅದೇ ಥರ ಲಿರಿಕ್ ವೀಡಿಯೋ ಯಾವ ಥರ ಮಾಡೋದಂತ ನಾನು ಹೇಳ್ಕೊಡ್ತೀನಿ, ತುಂಬ ಸಿಂಪಲ್ ಪ್ರಾಸೆಸ್ಸಲ್ಲಿ. ಆ್ಯಂಡ್ ಹಾಂ ಗೈಸ್, ಈ ವಿಡಿಯೋ ನೋಡಿದ್ಮೇಲೆ ಮೇ ಬಿ ನೀವೂ ನಿಮ್ಮ ಇನ್ಸ್ಟಾಗ್ರಾಮ್ ಪೇಜ್ ಓಪನ್ ಮಾಡ್ಬೋದು. ಅದೇ ಥರ ನೀವೂ ವಿಡಿಯೋ ಕ್ರಿಯೇಟ್ ಮಾಡಿ ಹಾಕ್ಬೋದು. ಓಕೆನಾ? ಓಕೆ ಗೈಸ್, ಈಗ ಬನ್ನಿ ಸ್ವಲ್ಪ ಟೈಮ್ ವೇಸ್ಟ್ ಮಾಡಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಓಕೆ ಗೈಸ್, ಈಗ ನಾವು ಬಂದಿದ್ದೀವಿ ನಮ್ಮ ಸ್ಕ್ರೀನ್ ರೆಕಾರ್ಡಿಂಗ್ ಮೇಲೆ. ನಾವು ಓಪನ್ ಮಾಡ್ಕೊಳ್ಳೋಣ ಪಿಕ್ಸೆಲ್ ಲ್ಯಾಬ್ ಆ್ಯಪ್. ಇದರಲ್ಲೇ ನಿಮಗೆ ಲಿರಿಕ್ನ ಟೈಪ್ ಮಾಡ್ಕೋಬೇಕು ಆ್ಯಕ್ಚುಲಿ. ಸೊ ಹೇಳ್ಕೊಡ್ತೀನಿ ಯಾವ ಥರ ಅಂತ. ಟೆಕ್ಸ್ಟ್ ಮೇಲೆ ಆ್ಯಡ್ ಮಾಡಿ, ಅಲ್ಲಿ ಬಂದುಬಿಟ್ಟು ಡಬಲ್ ಟಪ್ ಮಾಡಿ ಟೆಕ್ಸ್ಟ್ ಓಪನ್ ಆಗುತ್ತೆ. ನೀವು ಇಲ್ಲಿಂದ ಡೈರೆಕ್ಟ್ ಡಿಲೀಟ್ ಮಾಡ್ಬೋದು, ಇಲ್ಲ ಕೆಳಗಡೆ ರಾಂಗ್ ಬಟನ್ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ ಡಿಲೀಟ್ ಮಾಡ್ಬೋದು ಟೆಕ್ಸ್ಟ್ನ. ಓಕೆನಾ? ಫಸ್ಟು ಲಿರಿಕ್ ಏನಿತ್ತು ಇದೆ ತುಂಬ ಅಲ್ವಾ? ಸೊ ಅದನ್ನು ನಾನು ಟೈಪ್ ಮಾಡ್ಕೊತೀನಿ. ನಿಮ್ಮ ಅಕಾರ್ಡಿಂಗ್ ನೀವು ಯಾವ ಲಿರಿಕ್ ಮಾಡ್ತಿದ್ದೀರಾ ಆ ಲಿರಿಕ್ನ ಟೈಪ್ ಮಾಡ್ಕೊಳ್ಳಿ. ಬೈ ಚಾನ್ಸ್ ನಿಮಗೆ ಗೊತ್ತಾಗಿಲ್ಲ ಆ ಲಿರಿಕ್ ಏನಂತ ಅರ್ಥನೇ ಆಗಿಲ್ಲ ಅಂದರೆ ಆ ವಿಡಿಯೋ ನೀವು ಒಂದು ಸಲ ನೋಡಿ ಲಿರಿಕ್ದು, ಆಮೇಲೆ ಬೇಕಿದ್ರೆ ನೀವು ಟೈಪ್ ಮಾಡ್ಕೊಬೋದು ಇಲ್ಲಿ. ಓಕೆನಾ? ನಾನು ಇಲ್ಲಿ ಟೈಪ್ ಮಾಡ್ಕೊತೀನಿ. ಇಲ್ಲಿ ಮೇಲೆ ಟೆಕ್ಸ್ಟ್ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿದರೆ ಅದು ಫುಲ್ ದೊಡ್ಡದಾಗುತ್ತೆ. ಓಕೆನಾ? ಇದೆ ತುಂಬ ಅಂತ ಟೈಪ್ ಮಾಡಿಬಿಟ್ಟು ಆ್ಯಂಡ್ ಇಲ್ಲಿ ಎ ಆಪ್ಷನ್ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ರಿಲೇಟಿವ್ ಪೊಸಿಷನ್ ಅಂತ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ. ಇದು ಮಿಡಿಲಲ್ಲಿ ಎರಡು ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ರೈಟ್ ಮಾರ್ಕ್ ಮಾಡಿ. ಓಕೆನಾ? ಅದಾದಮೇಲೆ ಗೈಸ್ ನಾವು ಕಲರ್ ಬೇಕಿದ್ರೆ ಚೇಂಜ್ ಮಾಡ್ಬೋದು. ನಿಮಗೆ ಯಾವ ಕಲರ್ ನಿಮ್ಗೆ ಇಷ್ಟ ಆಗುತ್ತೆ ಅದನ್ನು ನೀವು ಇಡ್ಬೋದು. ನಾನು ಇಲ್ಲಿ ಸದ್ಯಕ್ಕೆ ಬ್ಲ್ಯಾಕ್ ಸೆಲೆಕ್ಟ್ ಮಾಡ್ಕೋತೀನಿ. ನಿಮಗೆ ವೈಟ್ ಇಷ್ಟ ಆದರೆ ನೀವು ವೈಟಲ್ಲೇ ಮಾಡ್ಬೋದು. ಓಕೆನಾ? ಅದಾದಮೇಲೆ ಎ ಫಾಂಟಲ್ಲಿ ಹೋಗ್ಬಿಟ್ಟು ನಾವು ಫಾಂಟ್ ಸೆಲೆಕ್ಟ್ ಮಾಡ್ಕೊಳ್ಳೋಣ. ಸೊ ಫಾಂಟ್ ಬಂದುಬಿಟ್ಟು ತುಂಬ ಇಂಪಾರ್ಟೆಂಟ್. ನಿಮಗೆ ಯಾವ ಫಾಂಟ್ ಬೇಕು ಅದನ್ನು ಬಂದುಬಿಟ್ಟು dafn.com ಒಂದು ವೆಬ್ಸೈಟ್ ಇದೆ. ಆ ವೆಬ್ಸೈಟಲ್ಲಿ ಹೋಗ್ಬಿಟ್ಟು ಡೌನ್ಲೋಡ್ ಮಾಡ್ಕೊಂಡು ನೀವು ಫಾಂಟ್ನ ಆ್ಯಡ್ ಮಾಡ್ಕೊಬೋದು. ಓಕೆನಾ? ಸೊ ನಾನಿಲ್ಲಿ ಸಿಂಪಲಿ ಯಾವುದಾದ್ರೂ ಒಂದು ಫಾಂಟ್ನ ಸೆಲೆಕ್ಟ್ ಮಾಡಿ ತೋರಿಸ್ತಾ ಇದ್ದೀನಿ ನಿಮಗೆ ತೋರ್ಸೋಕ್ಕೋಸ್ಕರ. ಓಕೆನಾ? ಸೊ ಇದೊಂದು ಫಾಂಟ್ನ ನಾನು ಆ್ಯಡ್ ಮಾಡ್ತಾಯಿದ್ದೀನಿ ಇಲ್ಲಿ. ಅಮೃತ್ ಬ್ಲಡ್ ಅಂತ ಬೋಲ್ಡ್ ಅಂತೇನೋ ಇದೆ. ಓಕೆನಾ? ಸೊ ಮಿಸ್ಟೇಕ್ ಆಗುತ್ತೆ ಗೈಸ್ ಆಗಾಗ. ಸೊ ನಾನು ಸಣ್ಣ ಕ್ರಿಯೇಟರ್ ಅಲ್ವಾ, ಸೊ ಫಾರ್ಗಿವ್ ಮೀ. ಆ್ಯಂಡ್ ಹಾಂ ಗೈಸ್, ಅದಾದಮೇಲೆ ನಾವು ಇದು ಸೈಜ್ ಬಂದುಬಿಟ್ಟು 55 ಇಟ್ಟಿದ್ದೀನಿ. ಓಕೆನಾ? ಅದಾದಮೇಲೆ ಇಲ್ಲಿ ಡಬಲ್ ಲೇಯರ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಟ್ರಾನ್ಸ್ಪರೆಂಟ್ ಅಂತ ಒಂದು ಆಪ್ಷನ್ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ ಈ ಥರ ಆಪ್ಷನ್ ಸಿಗುತ್ತೆ. ಅದಾದಮೇಲೆ ಶೇರ್ ಬಟನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಅಲ್ಟ್ರದಲ್ಲಿ ಸೇವ್ ಟು ಗ್ಯಾಲರಿ ಮಾಡಿ. ಓಕೆನಾ? ಇದೇ ಪ್ರಾಸೆಸ್ ನೀವು ಮಾಡಬೇಕು. ಎಲ್ಲ ಲಿರಿಕ್ನೂ ಹಿಂಗೆ ಒಂದೊಂದಾಗಿ ಟೈಪ್ ಮಾಡ್ಕೊಳ್ಳಿ. ಓಕೆ? ಅದಾದಮೇಲೆ ನಾನು ಇನ್ನೊಂದು ಲಿರಿಕ್ ಹಾಕ್ತಾಯಿದ್ದೀನಿ, ನಿನ್ನದೇ ಸುದ್ದಿ. ಓಕೆನಾ? ಸೊ ನಿಮ್ಮ ಲಿರಿಕ್ ಪ್ರಕಾರ ಜಾಸ್ತಿ ಟೈಪ್ ಮಾಡಬೇಡಿ, ಎರಡೆರಡು ಲೈನ್ ಅಷ್ಟೇ ಟೈಪ್ ಮಾಡಿ, ಇಲ್ಲ ಒಂದೊಂದು ಲೈನ್ ಟೈಪ್ ಮಾಡಿ. ಓಕೆನಾ? ತುಂಬ ಇದಾಗಲೇ ಆಯಿತು. ನಿನ್ನದೇ ಸುದ್ದಿ ಅಂತ ಟೈಪ್ ಮಾಡ್ತಾ. ಓಕೆನಾ? ಇಲ್ಲಿ ಓಕೆ ಮಾಡಿ. ಅದು ಆಲ್ರೆಡಿ ಟ್ರಾನ್ಸ್ಪರೆಂಟಲ್ಲೇ ಇದ್ದೆ. ಸೊ ನಾವಿಲ್ಲಿ ಸಿಂಪಲ್ಲಿ ಏನು ಮಾಡೋಣ, ರಿಲೇಟಿವ್ ಪೊಸಿಷನಲ್ಲಿ ಹೋಗ್ಬಿಟ್ಟು ಇದೆಲ್ಲ ಇದು ಮಿಡಲ್ದು ಎರಡು ಕ್ಲಿಕ್ ಮಾಡೋಣ, ರೈಟ್ ಮಾಡ್ಕೊಳ್ಳೋಣ. ಮತ್ತು ಶೇರ್ ಬಟನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಇದು ಸೈಜ್ ಸರಿಯೇ ಇದೆ. ಶೇರ್ ಬಟನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಇದನ್ನು ನಾವು ಸೇವ್ ಮಾಡೋಣ. ಓಕೆನಾ? ಅಲ್ಟ್ರಾದಲ್ಲಿಟ್ಟು ಸೇವ್ ಮಾಡೋಣ. ಓಕೆ, ನಾವು ಇದೇ ಪ್ರೋಸೆಸ್ ಮಾಡೋಣ ಬೇಗ. ಸೊ ಫೈನಲಿ ಬಂದುಬಿಟ್ಟು ಲಿರಿಕ್ ರೆಡಿ ಆಗಿದೆ. ಇದು ಕ್ಯಾಪ್ಕಟ್ ಆ್ಯಪ್ಗೆ ಬಂದುಬಿಟ್ಟು ನಿಮ್ಮದು ಫಸ್ಟು VPN ಆನ್ ಮಾಡಬೇಕು. ಯಾವುದಾದ್ರೂ VPN ಡೌನ್ಲೋಡ್ ಮಾಡ್ಕೊಂಡು ಆನ್ ಮಾಡ್ಕೊಳ್ಳಿ. ಅದಾದಮೇಲೆ ಕ್ಯಾಪ್ಕಟ್ ಓಪನ್ ಮಾಡಿಬಿಟ್ಟು ಕ್ರಿಯೇಟ್ ಮೇಲೆ ಕ್ಲಿಕ್ ಮಾಡೋಣ. ಅದಾದಮೇಲೆ ಇಲ್ಲಿ ಫೋಟೋ ಆಪ್ಷನ್ ಇದೆಯಲ್ಲ ನಿಮಗೆ ಇಲ್ಲಿ ಸೈಡಲ್ಲಿ ವೀಡಿಯೋಸ್ ಫೋಟೋಸ್ ಅಂತ ಇದೆಯಲ್ಲ, ಫೋಟೋಸ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಫೋಟೋಸ್ನ ನಾನು 6 ಫೋಟೋನ ಇಲ್ಲಿ ಡೌನ್ಲೋಡ್ ಮಾಡಿಟ್ಟಿದ್ದೀನಿ. ಆ ಫೋಟೋಸ್ನ ಸೆಲೆಕ್ಟ್ ಮಾಡ್ಕೊತೀನಿ. ಆ್ಯಂಡ್ ಹಾಂ ಗೈಸ್, ನಿಮಗೆ ಫೋಟೋ ಬೇಕಂದರೆ ತುಂಬ ವೆಬ್ಸೈಟ್ಸ್ ಇದೆ, ಲೈಕ್ ಪಿಕ್ಸಾಬೇ, ಪಿಂಟರೆಸ್ಟ್. ನಾನು ಪಿಂಟ್ರೆಸ್ಟಲ್ಲಿ ಡೌನ್ಲೋಡ್ ಮಾಡಿದೆ. ಇದನ್ನು ನೀವು ಎಲ್ಲಿ ಬೇಕಿದ್ರೂ ಡೌನ್ಲೋಡ್ ಮಾಡ್ಕೋಬೋದು, ಸ್ಟಾಕ್ಸ್ ತುಂಬ ಸಿಗುತ್ತೆ ನಿಮಗೆ. ಅದಾದಮೇಲೆ ಇದು ಆ್ಯಡ್ ಆಯಿತಾ? ಅದಾದಮೇಲೆ ನಾವಿಲ್ಲಿ ಆ ಲಿರಿಕ್ನ ಆ್ಯಡ್ ಮಾಡ್ಕೊಳ್ಳೋಣ. ಓಕೆನಾ? ನೀವು ಬಂದುಬಿಟ್ಟು ವೀಡಿಯೋದಲ್ಲಿದ್ರೂ ಆ ಆಡಿಯೋನ ನೀವು ಯೂಸ್ ಮಾಡ್ಬೋದು. ಎಕ್ಸ್ಟ್ರಾಕ್ಟ್ ಅಂತ ಆಪ್ಷನ್ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿದರೆ ಅದು ಆಡಿಯೋದಲ್ಲಿ ಕನ್ವರ್ಟ್ ಆಗುತ್ತೆ ನಿಮ್ಮ ವೀಡಿಯೋ ಆಡಿಯೋ ಬಂದುಬಿಟ್ಟು. ಓಕೆನಾ? ನನಗೆ ಬಂದುಬಿಟ್ಟು ಇದನ್ನು ನಾವು ಎಡಿಟ್ ಮಾಡೋಣ. ಹೆಂಗಂದರೆ ಈಗ ನಾವು ಸಾಂಗ್ ಏನಿದೆ ಆ ಒಂದೊಂದು ಲಿರಿಕ್ ಆ್ಯಡ್ ಮಾಡಬೇಕಲ್ಲ, ಅದು ಅಷ್ಟಕ್ಕೆ ಸಾಂಗ್ ನಿಮಗೆ ಕೇಳಿಸುತ್ತೆ ನೀವು ಎಡಿಟ್ ಮಾಡಬೇಕಿದ್ರೆ. ಅದನ್ನು ಬಂದುಬಿಟ್ಟು ನಾವು ಟ್ರಿಮ್ ಮಾಡಿಬಿಟ್ಟು ಕಟ್ ಮಾಡೋಣ. ಓಕೆನಾ? ಈಸಿ ಪ್ರಾಸೆಸ್ ಇದೆ. ನಿಮಗೆ ಕ್ಯಾಪ್ ಕಟ್ಟಲ್ಲಿ ತುಂಬ ಈಸಿಯಾಗಿ ನೀವು ಎಡಿಟ್ ಮಾಡ್ಬೋದು. ನಾವು ಸಾಂಗ್ ಕೇಳೋಣ ಫಸ್ಟು.
ಸಾಂಗ್ ಕೇಳ್ತಾ ನೋಡಿ ಟ್ರಿಮ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಡಿಲೀಟ್ ಮೇಲೆ ಕ್ಲಿಕ್ ಮಾಡೋಣ. ಓಕೆನಾ, ಟ್ರಿಮ್ ಇದೆಯಲ್ಲ, ಟ್ರಿಮ್ ಮೇಲೆ ಕ್ಲಿಕ್ ಮಾಡಿ ಅಲ್ಲಿ ಸೈಡಲ್ಲಿ ಡಿಲೀಟ್ ಆಪ್ಷನ್ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಸೊ ಒಂದೊಂದು ಲೈನ್ ಆ್ಯಡ್ ಮಾಡಬೇಕಲ್ಲ, ಆ ಒಂದೊಂದು ಲೈನು ಸಾಂಗ್ ಹೇಳುತ್ತಲ್ಲ ಅಲ್ಲಿಗೆ ಸ್ಟಾಪ್ ಮಾಡಿಬಿಟ್ಟು ಟ್ರಿಮ್ ಮಾಡಿ ಡಿಲೀಟ್ ಮಾಡಿ. ಓಕೆನಾ, ನಿಮ್ಗೆ ಅರ್ಥ ಆಗ್ತಿದೆಯಾ? ಬೈ ಚಾನ್ಸ್ ಅರ್ಥ ಆಗಿಲ್ಲ ಅಂದರೆ ನನಗೆ ಕೇಳಿ ಕಮೆಂಟಲ್ಲಿ. ಓಕೆನಾ, ಸೊ ಟ್ರಿಮ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ವೀಡಿಯೋ ಸ್ಟಾಪ್ ಆದರೆ ಟ್ರಿಮ್ ಆಪ್ಷನ್ ನಿಮ್ಗೆ ಇಲ್ಲಿ ಲಾಸ್ಟಲ್ಲಿ ಸಿಗ್ತಾ ಇದೆ. ಸೊ ಅದಾದಮೇಲೆ ಡಿಲೀಟ್ ಆಪ್ಷನ್ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ. ಸೊ ಲಾಸ್ಟ್ ಇದು ಬಂದುಬಿಟ್ಟು ಅದರದ್ದು ಆ್ಯಡು, ಅದನ್ನು ನಾವು ಡಿಲೀಟ್ ಮಾಡಿಬಿಡೋಣ. ಇದನ್ನು ಇಲ್ಲಿಗೆ ಟ್ರಿಮ್ ಮಾಡಿಬಿಟ್ಟು ಡಿಲೀಟ್ ಮಾಡೋಣ. ಓಕೆನಾ ಗೈಸ್, ಈ ಪ್ರಾಸೆಸ್ ಬಂದುಬಿಟ್ಟು ನಮ್ಮದಾಯಿತು. ಈಗ ಬಂದುಬಿಟ್ಟು ನಾವೇನು ಮಾಡೋಣ, ನಮಗೆ ಇದು ಝೂಮ್ ಮಾಡಬೇಕು. ಸೊ ಸ್ವಲ್ಪ ಝೂಮ್ ಮಾಡ್ಕೊಳ್ಳೋಣ. ಸೊ ನಾವಿಲ್ಲಿ ರಿಶ್ಯೂ ಸೆಲೆಕ್ಟ್ ಮಾಡ್ಕೊಳ್ಳೋಣ. ನಾವು ಟಿಕ್ಟಾಕ್ದು ಇಲ್ಲಿ ಆಪ್ಷನ್ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ರಿಶ್ಯೂ ಸೆಲೆಕ್ಟ್ ಮಾಡ್ಕೊಳ್ಳೋಣ. ಓಕೆನಾ, ಅದಾದಮೇಲೆ ಗೈಸ್ ಇಲ್ಲಿ ನಿಮಗೆ ಝೂಮ್ ಮಾಡಬೇಕು. ಅದು ಟಿಕ್ಟಾಕ್ ಸೆಲೆಕ್ಟ್ ಆದಮೇಲೆ ಝೂಮ್ ಮಾಡ್ಕೊಳ್ಳಿ. ಈ ಥರ ಎಲ್ಲ ಫೋಟೋಸ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಈ ಥರ ಸಿಂಪಲಿ ಝೂಮ್ ಮಾಡಿ. ನಿಮ್ಮ 2 ಫಿಂಗರಿಂದ ಈ ಥರ ಝೂಮ್ ಮಾಡ್ತಾರಲ್ಲ ಆ ಥರ ಝೂಮ್ ಮಾಡಿ. ಓಕೆನಾ, ಓಕೆ, ನಮ್ಮದು ಆಲ್ಮೋಸ್ಟ್ ಆಗಿದೆ ಝೂಮು. ಇದಾದಮೇಲೆ ಈಗ ನಾವು ನೋಡ್ಬೋದು, ನೀವು ಈ ಥರ ಕಾಣಿಸ್ತಿದೆ. ಸೊ ಈಗ ನಾವು ಇಲ್ಲಿಗೆ ಲಿರಿಕ್ ಆ್ಯಡ್ ಮಾಡಬೇಕು. ಸೊ ಓವರ್ಲೇ ಆಪ್ಷನ್ ಇದೆಯಲ್ಲ, ಸಿಂಪಲಿ ಅದ್ರ ಮೇಲೆ ಕ್ಲಿಕ್ ಮಾಡಿ. ಅದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ಆ್ಯಡ್ ಗ್ಯಾಲರಿ ಅಂತ ಆಪ್ಷನ್ ಕಾಣಿಸ್ತಿದೆಯಲ್ಲ, ಪ್ಲಸ್ ಐಕಾನ್ ಆಗಿ ಅದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನಾವು ಏನು ಸ್ಟಾರ್ಟಿಂಗಲ್ಲಿ ಸೇವ್ ಮಾಡಿದ್ವಿ ಲಿರಿಕ್ನ ಪಿಕ್ಸೆಲ್ ಲ್ಯಾಬ್ ಆ್ಯಪಿಂದ, ಅದನ್ನು ಇಲ್ಲಿ ಆ್ಯಡ್ ಮಾಡೋದು. ಸೊ ಓಕೆನಾ, ಈಗ ಸಾಂಗ್ ನಾವು ಕೇಳಬೇಕು, ಆ ಲಿರಿಕ್ನ ಆ್ಯಡ್ ಮಾಡಿಬಿಟ್ಟು ಒಂದು ನಿಮಿಷ ಇಲ್ಲಿ ಇನ್ಪುಟ್ ಮಾಡೋಣ. ನೆಕ್ಸ್ಟ್ ಮಾಡಿಬಿಟ್ಟು ಇಲ್ಲಿ ನಾವು ಇದನ್ನು ಅಡ್ಜಸ್ಟ್ ಮಾಡ್ಬೋದು ಇಲ್ಲಿ ಸ್ಕ್ರೀನಲ್ಲಿ. ಓಕೆನಾ, ನಾವು ಇದನ್ನು ಈ ಕಡೆ ಅಡ್ಜಸ್ಟ್ ಮಾಡೋಣ. ಆದಮೇಲೆ ಗೈಸ್ ನೀವು ಲಿರಿಕ್ನ ಒಂದು ಸಲ ಕೇಳಿ, ಎಲ್ಲಿಗೆ ಆ ಲಿರಿಕ್ ಲಾಸ್ಟ್ ಆಗಿದೆ ಅಲ್ಲಿಗೆ ನೀವು ಟ್ರಿಮ್ ಮಾಡಬೇಕು ಟೆಕ್ಸ್ಟ್ನ. ಓಕೆನಾ, ಸೊ ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿದರೆ ಅದು ಟ್ರಿಮ್ ಆಗುತ್ತೆ. ಸೊ ನೀವು 2-3 ಸಲ ಈ ಥರ ಟ್ರೈ ಮಾಡಿ. ಸೊ ನಾನು ಇಲ್ಲಿ ಸ್ಪ್ಲಿಟ್ ಮಾಡಿಬಿಟ್ಟು ಡಿಲೀಟ್ ಮಾಡ್ತೀನಿ. ಓಕೆನಾ, ನೋಡಿದ್ರೆ ಈ ಥರ ಈಸಿ ಇದೆ ತುಂಬ. ಸೊ ನೆಕ್ಸ್ಟ್ ಲಿರಿಕ್ ಆ್ಯಡ್ ಮಾಡೋಣ. ಇಲ್ಲಿಗೆ ಸ್ಟಾಪ್ ಮಾಡಿಬಿಟ್ಟು ನೆಕ್ಸ್ಟ್ ಲಿರಿಕ್ ಏನಿತ್ತು ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳೋಣ. ಸೊ ಆ ಲಿರಿಕ್ ಎಲ್ಲಿಗೆ ಎಂಡ್ ಆಗುತ್ತೆ ಅಲ್ಲಿಗೆ ಮತ್ತೆ ನಾವು ಏನು ಮಾಡೋಣ, ನಿಮಿಷ ಮತ್ತೆ ಆ್ಯಡ್ ಮಾಡೋಣ. ಇಲ್ಲಿಗೆ ಸ್ಪ್ಲಿಟ್ ಮಾಡಬೇಕು. ಎಲ್ಲಿಗೆ ಎಂಡ್ ಆಗುತ್ತೆ ಆ ಲಿರಿಕ್ಕು ಅಲ್ಲಿಗೆ ಸ್ಟಾಪ್ ಮಾಡಿ ಅದನ್ನು ಮತ್ತೆ ಡಿಲೀಟ್ ಮಾಡಬೇಕು. ಓಕೆನಾ, ಸಿಂಪಲಿ ಟೆಕ್ಸ್ಟ್ ಮೇಲೆ ನೀವು ಕ್ಲಿಕ್ ಮಾಡಿದರೆ ಅದು ಬಂದುಬಿಟ್ಟು ಡಿಲೀಟ್ ಆಗುತ್ತೆ. ನಿಮಗೆ ಟೆಕ್ಸ್ಟ್ ಕಾಣಿಸ್ತಿಲ್ಲ ಅನಿಸುತ್ತೆ, ಯಾಕಂದರೆ ಅದು ನಾನು ಬ್ಲ್ಯಾಕಲ್ಲಿ ತೊಗೊಂಡಿದ್ದೀನಲ್ಲ ಹಂಗಾಗಿ ಕಾಣಿಸ್ತಿಲ್ಲ. ಸೊ ನೀವು ವೈಟಲ್ಲಿ ತೊಗೊಂಡ್ರೆ ನಿಮಗೆ ಕಾಣುತ್ತೆ. ಓಕೆ, ನಿಮಗೆ ಕಾಣಿಸಿಲ್ಲ ಅಂದರೂ ಜಸ್ಟ್ ಅಲ್ಲಿ ಕೆಳಗಡೆ ವಿಡಿಯೋ ಕೆಳಗಡೆ ಟ್ಯಾಪ್ ಮಾಡಿದರೆ ಅದು ನೋಡಿ ಈ ಥರ ವೈಟಲ್ಲಿ ಕಾಣಿಸುತ್ತೆ. ಓಕೆ, ನಾವು ಥರ್ಡ್ನ ಲಿರಿಕ್ನೂ ಆ್ಯಡ್ ಮಾಡೋಣ ಇದೇ ಥರ ಸೇಮ್. ಓಕೆನಾ, ಸೊ ಮತ್ತೆ ನಾನು ಲಿರಿಕ್ನ ಕೇಳ್ತಾ ಇದ್ದೀನಿ. ಸೊ ಎಲ್ಲಿಗೆ ಸ್ಟಾಪ್ ಆಗಿದೆ ಆ ಲಿರಿಕ್ಕು ಫಸ್ಟು ನಾವು ಅಲ್ಲಿಗೆ ಟ್ರಿಮ್ ಮಾಡಿಬಿಟ್ಟು ಡಿಲೀಟ್ ಮಾಡೋಣ. ಓಕೆನಾ, ಅದೇ ಥರ ಆ್ಯಡ್ ಮಾಡ್ಕೊತೀನಿ ನಾನು ಲಿರಿಕ್ನ. ಓಕೆನಾ, ಇಲ್ಲಿಗೆ ಬಂದುಬಿಟ್ಟು ಸ್ಪ್ಲಿಟ್ಟು. ಓಕೆ, ಇಲ್ಲಿವರೆಗೂ ಗೈಸ್ ನಿಮಗೆ ಬರಲಿಲ್ಲ ಅಂದರೆ 2-3 ಸಲ ಮತ್ತೆ ಟ್ರೈ ಮಾಡಿ, ಈಸಿಯಾಗಿದೆ, ಬರುತ್ತೆ. ಸೊ ಟ್ರಿಮ್ ಬಂದುಬಿಟ್ಟು ಮಾಡೋದು ಈಸಿ. ನೀವು ಲಿರಿಕ್ನ ಸ್ಟಾಪ್ ಮಾಡೋದು, ಇಲ್ಲಿ ನೀವು ಪ್ಲೇ ಬಟನ್ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿದರೆ ಅದೇ ವಿಡಿಯೋ ಸ್ಟಾಪ್ ಆಗುತ್ತೆ, ಅಲ್ಲಿಗೆ ನೀವು ಟ್ರಿಮ್ ಮಾಡ್ಬೋದು. ಓಕೆನಾ, ಲಾಸ್ಟ್ ಪಾರ್ಟ್ ನಾವು ಟ್ರಿಮ್ ಮಾಡ್ತಾಯಿದ್ದೀವಿ. ಸೊ ಇಲ್ಲಿವರೆಗೂ. ಸೊ ಫೋಟೋ ಯಾಕೆ, ಸೊ ಇದನ್ನು ನಾವು ಡಿಲೀಟ್ ಮಾಡಿಬಿಟ್ಟು ಇದು ಡ್ಯೂರೇಷನ್ ಬಂದುಬಿಟ್ಟು ವೀಡಿಯೋವರೆಗೂ ಇಡೋಣ. ಓಕೆನಾ, ಅದಾದಮೇಲೆ ನೋಡಿ ಗೈಸ್ ಲಾಸ್ಟ್ ಲಿರಿಕ್ ನಾನು ಆ್ಯಡ್ ಮಾಡ್ತಾಯಿದ್ದೀನಿ. ಸೊ ಇದನ್ನು ಇಲ್ಲಿವರೆಗೂ ಇದೆ. ಸೊ ಇದನ್ನು ಇಲ್ಲಿ ಟ್ರಿಮ್ ಮಾಡ್ತೀನಿ. ಸೊ ಟ್ರಿಮ್ ಮಾಡಲ್ಲ, ಇದು ಲಾಸ್ಟ್ವರೆಗೂ ಇರೋಕ್ಕೆ ಬಿಡ್ತೀನಿ, ಯಾಕಂದರೆ ಲಾಸ್ಟ್ ಪಾರ್ಟದ್ದು ಬಂದುಬಿಟ್ಟು ಎಂಡ್ ಆಗಿದೆ, ಲಾಸ್ಟ್ವರೆಗೂ ಅಷ್ಟೇ ಇರೋದು ವೀಡಿಯೋ, ಮತ್ತು ಬೇರೆ ಏನಿಲ್ಲ. ಸೊ ಈ ಲಾಸ್ಟ್ ಪಾರ್ಟ್ನ ನಾನು ಆ್ಯಡ್ ಮಾಡ್ತಾಯಿದ್ದೀನಿ. ಇಲ್ಲಿಗೆ ಎಂಡ್ ಆಗುತ್ತೆ ಅದು. ಸೊ ಅದು ವೀಡಿಯೋಗೆ ಫುಲ್ ಎಂಡ್ ಆಗುತ್ತೆ, ಅದು ಇಲ್ಲಿಗೆ ಸ್ಟಾಪ್ ಮಾಡಿಬಿಟ್ಟು ಟ್ರಿಮ್ ಮಾಡೋಣ. ಸ್ಪ್ಲಿಟ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಟ್ರಿಮ್. ಓಕೆ, ಆಗಿದೆ, ಆಲ್ಮೋಸ್ಟ್ ಡನ್ ಆಗಿದೆ ನಮ್ಮದು ಲಿರಿಕ್ ಆ್ಯಡ್ ಮಾಡೋದು. ನೀವು ಒಂದ್ಸಲ ನೋಡ್ಬೋದು ಲಿರಿಕ್ ಬರ್ತಾಯಿದೆ. ಸೊ ಗೈಸ್, ನೀವು ಇನ್ಸ್ಟಾಗ್ರಾಮಲ್ಲಿ ಪೇಜ್ ಓಪನ್ ಮಾಡಿಬಿಟ್ಟು ಈ ಥರ ವೀಡಿಯೋಸ್ನ ನೀವು ಏನಾದರೂ ಹಾಕಿದರೆ ನಿಮ್ಮದು ಗ್ರೋ ಆಗೋ ಚಾನ್ಸಸ್ ಇದೆ, ತುಂಬ 100% ಚಾನ್ಸಸ್ ಇದೆ. ಆ್ಯಂಡ್ ನೀವು ಕ್ಯಾಟಗರಿ ವೈಸ್ ಬಂದುಬಿಟ್ಟು ಸೆಲೆಕ್ಟ್ ಮಾಡ್ಕೋಬೋದು. ಓಕೆನಾ, ನಾವು ಟ್ರಾನ್ಸಾಕ್ಷನ್ ಹಾಕೋಣ ಈಗ. ಓಕೆನಾ, ಇದು ಕವರ್ ಫೋಟೋ ಹಾಕ್ತಾಯಿದ್ದೀನಿ, ನೀವು ಹಾಕಿದ್ರೆ ಹಾಕ್ಬೋದು, ಇದು ಆಪ್ಷನಲ್, ನಾನು ಸುಮ್ಮನೆ ತೋರ್ಸೋಕ್ಕೋಸ್ಕರ ಹಾಕ್ತಾಯಿದ್ದೀನಿ. ಸೊ ಟ್ರಾನ್ಸಾಕ್ಷನಲ್ಲಿ ಹುಡ್ಕೋಣ. ಇಲ್ಲಿ ಆ್ಯನಿಮೇಷನ್ ಆಪ್ಷನ್ ಇದೆಯಲ್ಲ, ಆ್ಯನಿಮೇಷನ್ ಅಂತ ಇಲ್ಲಿ ಕೆಳಗಡೆ. ಸೊ ಅದ್ರ ಮೇಲೆ ಸಿಂಪಲಿ ಟ್ಯಾಪ್ ಮಾಡಿದರೆ ನಿಮಗೆ ನೋಡಿ ಇಲ್ಲಿ ಶೋ ಆಗ್ತಿದೆ ಇನ್ ಔಟ್ ಕಾಂಬೋ ಅಂತ. ಸೊ ಕಾಂಬೋನ ಸೆಲೆಕ್ಟ್ ಮಾಡಿ. ಕಾಂಬೋದಲ್ಲಿ ನಿಮಗೆ ಅಲ್ಟ್ರಾ ಲೆವೆಲಲ್ಲಿ ನಿಮಗೆ ಸಖತ್ತಾಗಿರೋದು ಟ್ರಾನ್ಸಾಕ್ಷನ್ ಸಿಗುತ್ತೆ. ಸೊ ನಾನು ಈ ಫೋಟೋಗೆ ಯಾವುದಾದ್ರೂ ಒಂದು ಟ್ರಾನ್ಸಾಕ್ಷನ್ ಹಾಕ್ತಾಯಿದ್ದೀನಿ.
ಯಾವುದು ಡಿಸ್ಕನೆಕ್ಟ್ ಲೆಫ್ಟ್ ಅಂತ ಇತ್ತಪ್ಪ, ಯಾವುದು ಅದು ಹೋಯ್ತಲ್ಲ. ಸೊ ಮತ್ತೆ ಸೆಲೆಕ್ಟ್ ಮಾಡೋಣ. ಲೆಫ್ಟ್ ಅಂತ ಸೆಲೆಕ್ಟ್ ಮಾಡಿದ್ವಿ, ಇದರಲ್ಲಿ ರೈಟ್ ಅಂತ ಮಾಡೋಣ. ಎರಡನೇ ಫೋಟೋದಲ್ಲಿ ಅಪೋಸಿಟಲ್ಲಿ ನೀವು ಸೆಲೆಕ್ಟ್ ಮಾಡಿ ಗೈಸ್. ಟ್ರಾನ್ಸಾಕ್ಷನ್ ಬಂದುಬಿಟ್ಟು ಓಕೆನಾ. ಸೊ ನಿಮ್ಮದು ಫೋಟೋ ಅಕಾರ್ಡಿಂಗ್ ಯಾವ್ದು ಚೆನ್ನಾಗಿರುತ್ತೆ ಆ ಟ್ರಾನ್ಸಾಕ್ಷನ್ನ ಸೆಲೆಕ್ಟ್ ಮಾಡಿ. ನಾನಿದು ಮೂರನೇ ಫೋಟೋದಲ್ಲಿ ಯಾವ್ದು ಹಾಕೋಣ, ಇಲ್ಲಿ ಏನು ಹೆಸರು ಇದು ಅರ್ಥನೇ ಆಗ್ತಿಲ್ಲಪ್ಪ. ಬೌನ್ಸ್ 2 ಅಂತ ಇತ್ತಲ್ಲ, ಅದು ಹಾಕ್ತಾಯಿದ್ದೀನಿ ಮೂರನೇ ಫೋಟೋದಲ್ಲಿ. ಸೊ ನಾಲ್ಕನೇ ಫೋಟೋದಲ್ಲಿ ನಾನು ಬಂದುಬಿಟ್ಟು ಬೌನ್ಸ್ 1 ಹಾಕ್ತೀನಿ. ಈಗ 2 ಹಾಕಿದ್ರೆ 1. ಸೊ ನೀವು 1 ಹಾಕ್ಬೋದು, ಇಲ್ಲ 2 ಹಾಕ್ಬೋದು. ಆ ಥರ ನೀವು ಅಪೋಸಿಟ್ ಉಲ್ಟಾ ಪಲ್ಟಾ ಆ ಥರ ಹಾಕಿ ಓಕೆನಾ. ಸೊ ಈ ಫೋಟೋದಲ್ಲಿ ನಾನು ಬಂದುಬಿಟ್ಟು ಇನ್ನು ಆ್ಯನಿಮೇಷನ್ ಏನೋ ಇತ್ತು, ಕಾಂಬೋದಲ್ಲಿ ಹೋಗಿಬಿಟ್ಟು ಈಗ ಬಂದುಬಿಟ್ಟು ಇದರಲ್ಲಿ ಔಟ್ ಆ್ಯನಿಮೇಷನ್ನ ಹಾಕಿದ್ದೀನಿ ಓಕೆನಾ. ಇನ್ನೂ ಔಟ್ ಹಾಕಿದ್ದೀನಿ. ಸೊ ನೀವು ಅದೇ ಸರ. ಅದಾದಮೇಲೆ ಲಿರಿಕಲ್ಲೂ ಸೇಮ್ ಎಫೆಕ್ಟ್ ಆಗಬೇಕು. ನಾವು ಏನು ಹಾಕಿದ್ವಿ ಅದೇ ಸೇಮ್ ಎಫೆಕ್ಟು. ಈಗ ಲಿರಿಕ್ ಮೇಲೆ ಜಸ್ಟ್ ಸಿಂಪಲಿ ಟ್ಯಾಪ್ ಮಾಡಿದ್ರೆ ಅದಾದಮೇಲೆ ಆ್ಯನಿಮೇಷನ್ ಆಪ್ಷನ್ ಸಿಗುತ್ತೆ. ಆ ಆ್ಯನಿಮೇಷನ್ ಆಪ್ಷನ್ ಓಪನ್ ಮಾಡಿಬಿಟ್ಟು ಸೊ ನಾವೇನು ಫಸ್ಟ್ನೇ ಫೋಟೋಗೆ ಹಾಕಿದ್ವಿ, ಸೆಕೆಂಡ್ನೇ ಫೋಟೋಗೆ ಏನು ಹಾಕಿದ್ವಿ ಸೇಮ್ ಅದೇ ಆ್ಯನಿಮೇಷನ್ನು ನೀವು ಲಿರಿಕ್ಗೆ ಹಾಕಬೇಕು ಓಕೆನಾ ಗೈಸ್. ಈ ಎರಡು ಇಟ್ಕೊಳ್ಳಿ ಮೈಂಡಲ್ಲಿ. ನೀವು ಏನು ಆ್ಯನಿಮೇಷನ್ ಹಾಕಿರ್ತೀರ ಆ ಆ್ಯನಿಮೇಷನ್ ಸೇಮ್ ಲಿರಿಕ್ಕು ಹಾಕಿ. ಆಪ್ಷನಲ್ಲು ನೀವು ಹಾಕಿದ್ರೂ ಹಾಕ್ಬೋದು, ಹಾಕ್ತಾಯಿದ್ರೂ ಹಂಗೆ ಇರ್ಬೋದು. ಆ್ಯಕ್ಚುಲಿ ಬಂದುಬಿಟ್ಟು ಲಿರಿಕ್ಕಿಗೆ ಆ್ಯನಿಮೇಷನ್ ಹಾಕಿದ್ರೆ ತುಂಬ ಚೆನ್ನಾಗಿ ಕಾಣುತ್ತೆ, ಕ್ರಿಯೇಟಿವ್ ಆಗಿ ಕಾಣುತ್ತೆ. ಸೊ ಲಿರಿಕ್ ಹಾಕಿ ಓಕೆನಾ. ಸೊ ನೀವು ಬರೀ ಫೋಟೋಗೆ ಮಾತ್ರ ಆ್ಯನಿಮೇಷನ್ ಹಾಕಿದ್ರೆ ಅದಷ್ಟು ಕ್ರಿಸ್ಪ್ ಆಗೋಲ್ಲ. ಸೊ ಲಿರಿಕ್ಸ್ಗೂ ನೀವು ಬಂದುಬಿಟ್ಟು ಆ್ಯನಿಮೇಷನ್ ಹಾಕಿದರೆ ತುಂಬ ಚೆನ್ನಾಗಿ ಕಾಣುತ್ತೆ ಆ್ಯಂಡ್ ಕ್ರಿಸ್ಪಿ ಆಗಿರುತ್ತೆ ಆ್ಯಂಡ್ ಕ್ರಿಯೇಟಿವ್ ಆಗಿರುತ್ತೆ ಓಕೆನಾ. ನಾನು ಆ್ಯನಿಮೇಷನ್ಸ್ನ ಹಾಕಿದ್ದೀನಿ. ಸೊ ನೋಡಿ ನಿಮಗೆ ನಿಮ್ಮ ಅಕಾರ್ಡಿಂಗ್ ನಿಮ್ಗೆ ಯಾವ ಆ್ಯನಿಮೇಷನ್ ಇಲ್ಲಿ ತುಂಬ ಅಂದರೆ ತುಂಬ ನೋಡೋಕ್ಕೆ ಸಿಗುತ್ತೆ ನಿಮಗೆ ಆ್ಯನಿಮೇಷನ್. ನಿಮ್ಮ ಅಕಾರ್ಡಿಂಗ್ ನಿಮ್ಗೆ ಯಾವ್ದು ಇಷ್ಟ ಆಗುತ್ತೋ ಅದೇ ಹಾಕಿ. ಇಲ್ಲ ನಾನೇ ಯಾವ್ದು ಹಾಕ್ತಾಯಿದ್ದೀನಿ ನೋಡಿಬಿಟ್ಟು ಅದನ್ನೇ ಕಾಪಿ ಪೇಸ್ಟ್ ಮಾಡಿ ಓಕೆನಾ. ಅದಾದಮೇಲೆ ಇದು ಕಾಂಬೋದಲ್ಲಿ ನಾವು ಲಾಸ್ಟಲ್ಲಿ ಇದು ಆ್ಯನಿಮೇಷನ್ ಯಾವುದು ಸೆಲೆಕ್ಟ್ ಮಾಡಿದ್ವಿ ಅದನ್ನೇ ಹಾಕ್ತಾಯಿದ್ದೀನಿ. ಓಕೆ ಗೈಸ್, ಫೈನಲಿ ನಾವು ಆ್ಯನಿಮೇಷನ್ನ ಹಾಕಾಯಿತು. ಸೊ ಫೈನಲಿ ವಿಡಿಯೋ ಬಂದುಬಿಟ್ಟು ಈ ಥರ ಕಾಣುತ್ತೆ. ಸೊ ಲಾಸ್ಟಲ್ಲಿ ನಾನು ನಿಮಗೆ ಸಾಂಗ್ ನಾನು ನಿಮಗೆ ಪ್ಲೇ ಮಾಡಿ ತೋರಿಸ್ತೀನಿ ಓಕೆನಾ. ಓಕೆ ಗೈಸ್, ಇದು ಎಕ್ಸ್ಪೋರ್ಟ್ ಮಾಡಬೇಕು. ಸೊ ಸಿಂಪಲಿ ನಾವು ಏನು ಮಾಡಬೇಕು, ಇದನ್ನು ಇಲ್ಲಿಂದ ಇದು ಫುಲ್ ಹೈ ಮಾಡೋಣ. ಸ್ಮೂತ್ನೆಸ್ ಬಂದುಬಿಟ್ಟು ಇದು ಕೆಳಗಡೆದು ಫುಲ್ ಹೈ ಮಾಡೋಣ. ಹೈಡ್ ಏನೆಲ್ಲ ಹೇಳ್ತೀನಲ್ಲ ನಾನು. ಓಕೆ, ಇದು ಬೇಗ ಎಕ್ಸ್ಪೋರ್ಟ್ ಆಗೋದು, ಬೇಗ. ನಮ್ಮದು ನೆಟ್ವರ್ಕ್ ಬಂದುಬಿಟ್ಟು ಸೊ ಈ ಬಂದುಬಿಟ್ಟು ಕ್ಯಾಪ್ಕಟ್ VPN ವರ್ಕ್ ಆಗೋದು, ಇಲ್ಲಾಂದರೆ ವರ್ಕ್ ಆಗೋಲ್ಲ ಗೈಸ್. ಸೊ VPN ಡೌನ್ಲೋಡ್ ಮಾಡ್ಕೊಳ್ಳಿ, ಫ್ರೀ ಆಗಿರೋದು ಸಿಗುತ್ತಲ್ಲ ನಿಮಗೆ ಆ್ಯಪ್ ಸ್ಟೋರಲ್ಲಿ, ಡೌನ್ಲೋಡ್ ಮಾಡಿ. ಸೊ ನೋಡಿ ಗೈಸ್ ಈ ಥರ. ಸೊ ಇದರಲ್ಲಿ ಸೌಂಡ್ ಬರ್ತಿಲ್ಲ. ನಾನು ನಿಮಗೆ ಸೌಂಡ್ ಹಾಕಿ ಪ್ಲೇ ಮಾಡೋಕ್ಕಾಗಲ್ಲ ಗೈಸ್, ಯಾಕಂದರೆ ನನಗೆ ಯೂಟ್ಯೂಬರು ಆಮೇಲೆ ಕಾಪಿರೈಟ್ ಕೊಟ್ಬಿಡ್ತಾರೆ. ಹಂಗೂ ನೋಡಬೇಕಂದ್ರೆ ನಾನು ಇನ್ಸ್ಟಾದಲ್ಲಿ ನೀವು ಹೋಗಿ ಚೆಕ್ ಮಾಡ್ಬೋದು ಗೈಸ್. ಓಕೆ ಗೈಸ್, ಈಗ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಆ್ಯಂಡ್ ಕಮೆಂಟ್ ಮಾಡಿ. ಇದೇ ಥರ ಇನ್ಫಾರ್ಮೇಟಿವ್ ವಿಡಿಯೋ ನಾನು ನೆಕ್ಸ್ಟ್ ಟೈಮ್ ತೊಗೊಬರ್ತೀನಿ. ಅಲ್ಲಿವರೆಗೂ ಬಾಯ್ ಗೈಸ್.